ಬೇಸಿಗೆ ಕಾಲ, ತುಂಬ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಹಾವುಗಳಿಗೆ ಎಲ್ಲೂ ಸುತ್ತಮುತ್ತ ತಂಪಾಗಿರೋ ವಾತಾವರಣ ಸಿಗ್ತಾ ಇಲ್ಲ. ಭೂಮಿಯಲ್ಲಿ ಬಿಲದಲ್ಲಿ ಅದಕ್ಕೆ ರಿಸೈಡ್ ಮಾಡೋದಕ್ಕೆ ಅನಾನುಕೂಲ ಆಗ್ತಾ ಇದೆ. ಸೊ ಹಾಗಾಗಿ ಸಾಧಾರಣ ನಾವು ನಮ್ಮ ಮನೆಗಳ ಕಾಂಪೌಂಡ್ ಹತ್ರ, ಮನೆಯ ಮುಂದಿನ ಬಂಡೆ ಕೆಳಗಡೆ, ಮೋರಿ ಕೆಳಗೆ, ಬಚ್ಚಲ್ ಮನೆ, ನೀರು ಜಾಸ್ತಿ ಇರುವಂಥ ಈ ಜಾಗಗಳಲ್ಲಿ ಸಾಧಾರಣವಾಗಿ ಅವು ಕಾಣಿಸ್ತವೆ. ಯಾರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆ್ಯಸ್ ಯೂಶಲ್ ಸ್ವಲ್ಪ ಒಂದು ಮಳೆ ಬರೋವಂಥದ್ದು ಅಥವಾ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗುವಂಥದ್ದು ಆದವಾಗ ಈ ಹಾವುಗಳು ಮತ್ತೆ ತಮ್ಮ ಜಾಗಗಳಿಗೆ ಡಿಸ್ಪರ್ಸ್ ಆಗ್ತವೆ. ಸೊ ಈ ಸದ್ಯದಲ್ಲಿ ನಾವು ಸ್ವಲ್ಪ ಸಂಯಮ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾರೂ ಅದನ್ನು ಕೊಲ್ಲಕ್ಕೆ ಹೋಗಬೇಡಿ. ನಾವು ನಮ್ಮ ಕಾನು ತಂಡದ ವತಿಯಿಂದ ಹೆಸರುಘಟ್ಟ, ದೊಡ್ಡಬಳ್ಳಾಪುರ, ನೆಲಮಂಗಲ, ರೈಲುಗೊಲ್ಲಹಳ್ಳಿ, ಈ ಸುತ್ತಮುತ್ತಲಿನ ಮಧುರೆ, ಈ ಸುತ್ತಮುತ್ತ ಜಾಗಗಳಲ್ಲಿ ಸ್ನೇಕ್ ರೆಸ್ಕ್ಯೂಸ್ ಅನ್ನ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ, ದಯವಿಟ್ಟು ಕಾಲ್ ಮಾಡಿ. ಯಾವುದೇ ಶುಲ್ಕ ಇರಲ್ಲ. ನಾವು ಒಂದು ಫ್ರೀ ಸರ್ವಿಸನ್ನು, ಒಂದು ಮಾರಲ್ ಸರ್ವಿಸನ್ನು ನಾವು ಕೊಡೋ ಇಂಗಿತದಲ್ಲಿ ಇರ್ತೀವಿ. ಸೊ ಯಾವುದೇ ಸಮಯದಲ್ಲಾದರೂ ಕಾಲ್ ಮಾಡಿ, ನಾವು ಅದನ್ನು ರೆಸ್ಕ್ಯೂ ಮಾಡೋಣ, ಹಾವುಗಳನ್ನು ಉಳಿಸೋಣ. ಯಾಕೆ ಅಂತಂದರೆ ಪ್ರಕೃತಿಯನ್ನು ಸಮತೋಲನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ, ಅಂದರೆ ನೇಚರ್ ಸೈಕಲನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹಾವುಗಳು ಪ್ರಮುಖ ಪಾತ್ರ ವಹಿಸ್ತವೆ. ಸೊ ಮಾಡಿ ಮೇಲೆ ಟೆರೆಸಲ್ಲಿ ಹಕ್ಕಿಗಳಿಗೆ ನೀರು ಹೇಗಿಡ್ತೀವೋ ಹಾಗೆ ಇವುಗಳಿಗೂ ಸಹ ಒಂದು ತಂಪಾದ ವಾತಾವರಣದ ಅವಶ್ಯಕತೆ ಇರುತ್ತೆ. ಭೂಮಿ ಮೇಲೆ ಬದುಕೋದಕ್ಕೆ ಎಲ್ಲದಕ್ಕೂ ರೈಟ್ಸ್ ಇದೆ. ಸೊ ಹಾವುಗಳು ಬದುಕಲಿ, ನಾವು ಬದುಕೋಣ. ಸಹಬಾಳ್ವೆ ಭಾರಿ ಅವಶ್ಯಕತೆ ಇದೆ. ಸೊ ಸೇವ್ ಸ್ನೇಕ್ಸ್, ಸೇವ್ ನೇಚರ್. ಥ್ಯಾಂಕ್ ಯು.